ಅಷ್ಟೇ ಅಲ್ಲ, ಆ ಪುಷ್ಪಕ ವಿಮಾನದ ಮೇಲೆ ನಿಂತಾಗ ಕೆಳಗಡೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ, ಡಿಸ್ಕ್ರಿಪ್ಷನ್ ಬರುತ್ತೆ. ಸೊ ಹೀಗಿರಬೇಕಾದ್ರೆ ಕಾಲ್ಪನಿಕ ಅಂತ ಹೇಳ್ತಾರೆ ಅಂತಂದರೆ ಏನು ಹೇಳುವಂಥದ್ದು? ನನಗೆ ಅಂದರೆ ಎಲ್ಲೋ ಒಂದು ಕಡೆ ಇವರಿಗೆ ಈ ಸಂಕುಚಿತ ಭಾವನೆ ಇದೆಯಲ್ಲ, ಅದರಿಂದ ಆಚೆ ಬಂದಿಲ್ಲ. ಅಥವಾ ಪ್ರಚಾರ ಸಿಗುತ್ತೆ ಅನ್ನುವಂಥ ಗೇಳ. ಕೆಲವರಿಗೆ ಏನಾಗಿದೆ, ಎರಡೂ ಇರ್ಬೋದು. ಕೆಲವರಿಗೆ ನಾವು ಅನೇಕ ಜನರ ಭಾವನೆಗಳ ಜೊತೆಯಲ್ಲಿ ಚೆಲ್ಲಾಟ ಆಡಿದ್ರೆ, ನಂಬಿಕೆಗಳ ಜೊತೆಯಲ್ಲಿ ಚೆಲ್ಲಾಟ ಆಡಿದ್ರೆ ನಮಗೆ ಸುಲಭವಾಗಿ ಪ್ರಚಾರ ಸಿಗುತ್ತೆ ಅನ್ನೋವಂಥವ್ರು ಕೆಲವರು ಭಾವನೆಗಳು ಇರ್ಬೋದು. ಅಥವಾ ಅವರಿಗೆ ಗೊತ್ತಿಲ್ಲದೇನೆ ಇಗ್ನೋರೆನ್ಸ್ನಿಂದನೂ ಸಹ ಮಾತನಾಡುವಂಥವ್ರು ಇರ್ಬೋದು. ಆದರೆ ಅವರೇ ಸಂವೇದನೆಗಳ ಬಗ್ಗೆ ಮಾತನಾಡ್ತಾರೆ, ಮಾನವ ಹಕ್ಕುಗಳ ಬಗ್ಗೆ ಹೋರಾಟವನ್ನು ಮಾಡ್ತೀನಿ ಅಂತಾರೆ. ಈಗ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡಬೇಕಾದ್ರೆ ನಮ್ಮ ಭಾವನೆಗಳು ನಮ್ಮ ಹಕ್ಕುಗಳಲ್ವಾ? ನಮ್ಮ ನಂಬಿಕೆಗಳು ನಮ್ಮ ಹಕ್ಕುಗಳಲ್ವಾ? ನಮ್ಮ ಭಾವನೆಗಳ ಜೊತೆಯಲ್ಲಿ ನಮ್ಮ ನಂಬಿಕೆಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಮೇಲೆ ದಾಳಿ ಅಲ್ವಾ? ಅದು ಇದರ ಅರಿವಾದರೂ ಇರಬೇಕಲ್ವ ಈ ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಅನ್ನೋವಂಥವ್ರು, ವಿಚಾರವಂತರು ಅನ್ನೋವಂಥವ್ರು. ಸೊ ಇದನ್ನು ಇಲ್ಲದೆ ಸುಮ್ಮನೆ, ಈಗ ನಾನು ಜಸ್ಟ್ ಒಂದು ಉದಾಹರಣೆಗೆ ಹೇಳ್ತೇನೆ. ಕೆಲವರು ನಾವು ಹಿಂದೂಗಳು ಆಗಿರೋದಿಲ್ಲ, ಹಾಗಾಗಿ ನಾವು ಬುದ್ಧಿಸಮ್ ಸೇರ್ತೀವಿ, ಬುದ್ಧ ಎಲ್ಲಾದರೂ ನಾನು ಹಿಂದೂ ಅಲ್ಲ ಅಂತ ಹೇಳ್ತಾರೆ. ಬುದ್ಧನ ಅನುಯಾಯಿಗಳು ಯಾರಾದರೂ ಸಹ ನಾವು ಹಿಂದೂಗಳಲ್ಲ ಅನ್ನೋಂಥದ್ದನ್ನೆಲ್ಲ ಎಲ್ಲಾದರೂ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದ ಮೇಲೆ ನಮ್ಮ ರಾಷ್ಟ್ರದ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಹಿಂದುತ್ವ ಈಸ್ ನಾಟ್ ಎ ರಿಲಿಜಿಯನ್, ಇಟ್ ಈಸ್ ಎ ವೇ ಆಫ್ ಲೈಫ್ ವಿಚ್ ಇನ್ಕ್ಲೂಡ್ಸ್ ಬುದ್ಧಿಸ್, ಜೈನ್ಸ್, ಸಿಖ್ ಆ್ಯಂಡ್ ಹಿಂದೂಸ್ ಅಂತ ಹೇಳ್ತಾರೆ. ಆದರೆ ಕೆಲವರು ನಾವು ಹಿಂದೂಗಳೇ ಅಲ್ರಿ ಅಂತಾರೆ. ಏನು ಹೇಳುವಂಥದ್ದು? ಸೊ ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಅನೇಕರು ತಿಳ್ಕೊಂಡು ಹೇಳ್ತಾರೋ, ನೀವು ಹೇಳಿದಾಗೆ ಪ್ರಚಾರಕ್ಕೋಸ್ಕರ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಅನೇಕರು ಪಾಪ ಬುದ್ಧನ ಬಗ್ಗೆ ಬಹಳ ಗೌರವವನ್ನು ತೋರಿದಂಥವರಿದ್ದಾರೆ. ಬುದ್ಧ ಈ ಸಮಾಜಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದ ಮಹಾನ್ ಭಾವ. ರಾಷ್ಟ್ರ ತ್ಯಾಗ ಮಾಡ್ದ, ಸಂಪತ್ತು ತ್ಯಾಗ ಮಾಡ್ದ, ಸಂಸಾರ ತ್ಯಾಗ ಮಾಡ್ದ. ಆದರೆ ಈಗ ಅವರ ಹೆಸರು ಹೇಳೋವಂಥವ್ರು ಎಲ್ಲರೂ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ಬಹುತೇಕರು ಏನಪ್ಪ ಇವೆಲ್ಲವನ್ನೂ ಗಳಿಸುವಂಥವ್ರೆ. ಸೊ ಹಾಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅಥವಾ ಅವ್ರ ಬಗ್ಗೆ ಭಾವನೆಗಳನ್ನು ವ್ಯಕ್ತ ಮಾಡಬೇಕಾದ್ರೆ ಬಹುಶಃ ನಿರ್ವಿಕಾರ ಭಾವನೆಯಿಂದ ನೋಡಬೇಕಾಗುತ್ತೆ. ಅದಿಲ್ದು ಪ್ರಚಾರ ಪ್ರಿಯರಾಗೋ, ಅದಿಲ್ಲದೆ ಇಗ್ನೋರೆನ್ಸ್ ಇದ್ದನೋ ಮಾತನಾಡೋದಿದೆಯಲ್ಲ, ಇದು ಕೋಟ್ಯಾಂತರ ಜನರ ಭಾವನೆಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಕ್ಕಂಥದ್ದು. ಇದು ಯಾರಿಗೂ ಸಹ ಶೋಭೆ ತರೋದಲ್ಲ. ನಾನು ಈ ಹಿಂದೆ ಒಂದು ಸಂಶೋಧನಾತ್ಮಕವಾದಂಥ ಒಂದು ಆರ್ಟಿಕಲ್ನ ಬರೆದಿದ್ದೆ, ಕರ್ನಾಟಕದಲ್ಲಿ ರಾಮನ ಹೆಜ್ಜೆಗಳು ಅಂಥೇಳಿ. ಬಹುತೇಕವಾಗಿ ಹಳ್ಳಿಯಲ್ಲೂ ಕೂಡ ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದಕ್ಕೆ ರಾಮ ಇಲ್ಲಿ ಬಂದಿದ್ದ ಅನ್ನೋಂಥದ್ದು ಈ ಜನ್ರೇಷನಲ್ ಮೆಮೊರಿಯಲ್ಲಿ ಕೂತ್ಕೊಂಡಿರೋವಂಥದ್ದು. ಅದು ಯಾವುದೇ ಲೇಖನದಲ್ಲೋ ಅಥವಾ ಯಾವುದೋ ಕಾಗದ ಪತ್ರದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಜನ್ರೇಷನಲ್ ಮೆಮೊರಿ ಏನಿದೆ, ಇಲ್ಲಿ ಬಂದಿದ್ದ, ಇಲ್ಲಿ ಹೀಗೆ ಆಗಿತ್ತು, ಇಲ್ಲಿ ಪೂಜೆ ಮಾಡಿದ್ದ ಅನ್ನುವಂಥದ್ದು, ಅಷ್ಟೆಲ್ಲ ಜನ್ರೇಷನಲ್ ಮೆಮೊರಿಗಳು ಕೂಡ ಸುಳ್ಳಾಗ್ತವೆ. ನೋಡಿ ನಿಮಗೆ ಅಷ್ಟೇ. ಈಗ ನಾನು ಸಿದ್ಧಗಂಗಾ ಸ್ಟೂಡೆಂಟ್. ಅಲ್ಲೊಂದು ಹತ್ತಿರದಲ್ಲಿ ಒಂದು ನಾಮಚಿಲುಮೆ ಅಂತ ಇದೆ, ದೇವರಾಯನ ದುರ್ಗದ ಕಾಡಿನ ಮಧ್ಯೆ ಇರುವಂಥದ್ದು. ಆ ರಾಮ ನಾಮ ಇಟ್ಕೊಳ್ಳಿಕ್ಕೋಸ್ಕರ ನೀರು ಬೇಕು ಅಂಥೇಳಿ ಅಲ್ಲಿ ಬಾಣ ಹಾಕದಂಥ ಸಮಯದಲ್ಲಿ ನೀರು ಚಿಮ್ಮಿದಂಥದ್ದು. ಇದೇನು ಇವತ್ತಲ್ಲ, ಅನೇಕ ನೂರಾರು ವರ್ಷಗಳಿಂದ ಜನರ ನಂಬಿಕೆ ಅದು. ಆದರೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಲ್ಲಿ ರಾಮದೇವರ ಬೆಟ್ಟ ಅಂತ ಇದೆ, ನಾಮಚಿಲುಮೆ ಅಂತ ಇದೆ. ಹೀಗೆ ಅನೇಕ ನೀವು ಎಲ್ಲಿಗೆ ಹೋದ್ರೂ ಸಹ ರಾಮನ ಪಾದಗಳಿರ್ಬೋದು, ಅಥವಾ ಸೀತೆಯನ್ನು ರಾವಣ ಎತ್ತುಕೊಂಡು ಹೋದಂಥ ಸಂದರ್ಭದಲ್ಲಿ ಆಕೆಯ ಗುರುತುಗಳನ್ನು ಬಿಟ್ಟು ಹೋಗಿರುವಂಥದ್ದು, ಜಟಾಯು ಪಕ್ಷಿ ಅವನ ಜೊತೆಯಲ್ಲಿ ನಡೆದಂಥ ಸಂಘರ್ಷ, ಇವೆಲ್ಲದ ಈ ರೀತಿ ಅನೇಕ ಕುರುಹುಗಳಿದ್ದ. ಅದನ್ನು ಹೇಗೆ ನೀವು ಇಲ್ಲ ಅಂತ ಒಂದನ್ನು ನೀವೆಲ್ಲೋ ಇಲ್ಲ ಅಂತ ಅಲ್ಲಿಗೆಳಿಬೋದು. ಆದರೆ ನೂರಾರು, ಸಾವಿರಾರು, ಲಕ್ಷಾಂತರ ಕುರುಹುಗಳಿದ್ದಾವಲ್ಲ, ಇದನ್ನು ಹೇಗೆ ನೀವು ಅಲ್ಲಿಗೆಳಿತೀರಿ?
ಇದು ಸುಮ್ಮನೆ ವಾದಕ್ಕೋಸ್ಕರ ವಾದ ಮಾಡ್ತೀವಿ ಅಂತ ಹೇಳಿದರೆ ಯಾರೂ ಏನೂ ಹೇಳೋಕ್ಕಾಗೋದಿಲ್ಲ. ಒಂದೊಂದು ಸಾರಿ ನಡೀತವೆ. ಸೊ ಎಲ್ಲಿವರೆಗೂ ಕೇಳೋವಂಥವ್ರು ಇರ್ತಾರೋ, ಪ್ರಶ್ನೆ ಮಾಡದೆ ಇದ್ದಾಗ ಈ ರೀತಿಯ ಉದ್ದಟತನಗಳು ನಡೀತವೆ. ನೀವು ಮೊನ್ನೆ ಒಂದು ತುಂಬ ಚೆನ್ನಾಗಿರೋ ಮಾತು ಹೇಳಿದ್ರಿ, ಓದೋದಿಲ್ಲ ಅಂತ, ಮೂಲ ಗ್ರಂಥಗಳನ್ನು ಓದೋದಿಲ್ಲ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಕಡೆ ಮಧ್ಯಾಹ್ನಕ್ಕೆ 3 ಮೊಳ ನೇದ್ರು ಅಂತ ಹೇಳ್ತಾರೆ. ಮಾರ್ಕೆಟ್ಗೆ ಹೋಗ್ಬೇಕು, 3 ಮೊಳ ನೇದು ತೊಗೊಂಡೋಗಿ ಮಾರಾಟ ಮಾಡಿ ಎಷ್ಟು ಬೇಕು ಮನೆಗೆ ಅಷ್ಟು ತಂದು. ಹಾಗೆ ಕೆಲವರಿಗೆ ಅವತ್ತಿಗೆ ಏನು ಹೇಳಬೇಕು ಅದರ ಬಗ್ಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ಹೋಗಿ ಹೊಡೆದಿದ್ದೆ ಅಂತ. ಈಗ ನಿಮಗೆ ಗೊತ್ತಿಲ್ಲ ಅಂದರೆ, ಸೊ ಗೊತ್ತಿಲ್ಲ ಅನ್ನೋ ಭಾವನೆ ಇರಬೇಕು. ಅದನ್ನು ಬಿಟ್ಟು ಮನಸ ಇಚ್ಛಾ ಏನಂದರೆ ಏನು, ಸೊ ನಮ್ಮಲ್ಲಿ ಒಬ್ಬೊಬ್ಬರು ನಾವು ಬೆಳಗ್ಗೆ ಎದ್ದು ಸಿದ್ಧಗಂಗಾ ಈ ಅಮರಕೋಶ ಓದ್ತಾರೆ. ಮನುಷ್ಯ ಮಾನುಷ ಮತ್ಯ ಮನುಜ ಮಾನವ ನರ ಅಂತ ಇದೆ. ಸೊ ಅದಕ್ಕೆ ಇನ್ನೊಬ್ಬರು ಬೇರೆ ರೀತಿಯಲ್ಲಿ ನಾನು ಆ ಪದಗಳನ್ನು ಬಳಸೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ರಾಂಗ್ ಮೆಸೇಜ್ ಹೋಗುತ್ತೆ ಅಂಥೇಳಿ. ಯಾರು ನಮ್ಮ ಸ್ವತ್ತು ಅಂತ ಹೇಳಿ ಭಾವಿಸ್ಕೊಂಡಿದ್ದಾರೋ ದೇವನಾಗರಿ ಲಿಪಿಯನ್ನು, ಆ ವರ್ಗದಿಂದ ಬಂದಂಥವರೇ ಕೆಟ್ಟದಾಗಿ ಅದನ್ನು ಇಂಟರ್ಪ್ರಿಟ್ ಮಾಡ್ತಾಯಿದ್ರು. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಾವಿವತ್ತೇನು ಭಾಳ ದೊಡ್ಡ ವೈಜ್ಞಾನಿಕ ಯುಗದಲ್ಲಿದ್ದೀವಿ ಅಂತ ಹೇಳ್ತೀವಿ, ಇದಕ್ಕಿಂತ ಹೆಚ್ಚು ವೈಜ್ಞಾನಿಕ ಯುಗ ಆ ಕಾಲಘಟ್ಟದಲ್ಲಿ ಇತ್ತು ಅನ್ನುವಂಥದ್ದು ನನ್ನ ಭಾವನೆ. ಈ ಉದಾಹರಣೆಗೆ ಶಾರೀರಿಕ ಸಂಬಂಧಗಳು ಇಲ್ಲದೆ ಇವತ್ತು ಮಕ್ಕಳಾಗುವಂಥದ್ದನ್ನು ನಾವು ಎಂಥದ್ದು IUF ಎಂಥದ್ದು IVF ಇದೆ ಇದಲ್ವ. ನೋಡಿ, ಅಲ್ಲಿ ರಾಮ ಲಕ್ಷ್ಮಣ ಭರತ ದಶರಥ ಮತ್ತು ಅವರ 3 ಜನ ಮಡದಿಯರ ಜೊತೆಗೆ ಶಾರೀರಿಕ ಸಂಬಂಧದಿಂದ ಅವರು ಹುಟ್ಟಿದಂಥವರಲ್ಲ. ಕೌಸಲ್ಯ, ಸುಮಿತ್ರಾ, ಕೈಕೇಯಿ ಪುತ್ರ ಕಾಮೇಷ್ಟಿ ಯಾಗ ಮಾಡಿದಂಥ ಸಂದರ್ಭದಲ್ಲಿ ಆ ಅಗ್ನಿಯಿಂದ ಯಾರೋ ಒಬ್ಬ ಬಂದ, ಅವನು ಒಂದು ಪಾಯಸ ಕೊಟ್ಟ. ಆ ಪಾಯಸವನ್ನು 4 ಭಾಗ ಮಾಡಿದ್ರು. 2 ಭಾಗ ತಗೊಂಡವರಿಗೆ 2 ಮಗು ಆಗುತ್ತೆ, ಒಂದೊಂದು ತಗೊಂಡವರಿಗೆ 1 ಮಗು ಆಗುತ್ತೆ. ಏನನ್ನ ಇದನ್ನು ಹೇಳ್ಬೋದು? ಅಂದರೆ ವೈಜ್ಞಾನಿಕವಾಗಿ ನೋಡಿದಂಥ ಸಂದರ್ಭದಲ್ಲಿ ಅವತ್ತಿನ ಕಾಲಘಟ್ಟದಲ್ಲೇ ಸೊ ಶಾರೀರಿಕ ಸಂಬಂಧಗಳು ಇಲ್ಲದೇನೆ ಮಗು ಎತ್ತಿರತಕ್ಕಂಥ ಉದಾಹರಣೆಗಳು ಇಲ್ಲಿ. ಅಷ್ಟೇ ಅಲ್ಲ, ಇನ್ಕ್ಯುಬೇಟರ್ ಬಗ್ಗೆನೂ ಸಹ ಇನ್ಕ್ಯುಬೇಟರ್ ಸಗರ ಮಹಾರಾಜನ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂಥ ಸಮಯದಲ್ಲಿ ಮಕ್ಕಳಿರೋದಿಲ್ಲ. ರಾಜ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಾಗ ಅವನಿಗೆ 2 ಹೆಂಡ್ತಿದ್ದರು. ಅಲ್ಪಾಯುಷಿ ಬೇಕು, ಒಂದು ಕಡೆ 60,000 ಅಂತ ಹೇಳ್ತಾರೆ, ಒಂದು ಕಡೆ 60 ಅಂತ ಹೇಳ್ತಾರೆ. ದೀರ್ಘಾಯುಷ್ಯ ಇರುವಂಥ ಮಕ್ಕಳು ಬೇಕು ಅಂಥೇಳಿ. ಆ ದೀರ್ಘಾಯುಷ್ಯ ಆಗಿರುವಂಥ ಮಕ್ಕಳು ಸತ್ತಂಥ ಸಮಯದಲ್ಲಿ ಅವರ ಜನ್ಮ ಆದಂಥ ಒಂದು ಮಗುಗೆ ಮಗು ಹುಟ್ಟಿತು, ಒಂದು ತಾಯಿಗೆ, ಇನ್ನೊಂದು ಮಗುಗೆ ಮಾಂಸದ ಮುದ್ದೆ. ಸೂಲ್ಗಿತ್ತಿ ಏಟು ಹಾಕಿದಾಗ 60 ಭಾಗಗಳಾಗ್ತವೆ. ಅದನ್ನು ಮಣ್ಣಿನ ಕುಡಿಕೆಯಲ್ಲಿ ಆ 60 ಪೀಸಸನ್ನು ಬೆಳೆಸ್ತಾರೆ. ಅಂದರೆ ನಾವು ಇವತ್ತೇನು ಇನ್ಕ್ಯುಬೇಟ್ರಲ್ಲಿ ಇಟ್ಟು ಬೆಳೆಸ್ತೀವಲ್ವಾ, ಇವತ್ತು ನಾವು ಇನ್ಕ್ಯುಬೇಟರ್ ಅಂತ ಹೇಳಿ ಪದ ಬಳಸಿರ್ಬೋದು, ಅವತ್ತಿನ ಮಣ್ಣಿನ ಕುಡಿಕೆಗಳು ಅಂತ ಹೇಳಿ ಬಳಸಿರ್ಬೋದು. ಅಂದರೆ ನಾನು ಯಾಕೆ ಇದನ್ನು ಉದಾಹರಣೆ ಹೇಳಿದೆ ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ಅವತ್ತು ಹೇಗಿತ್ತು, ಈ ಥರದ ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ, ಈ ಥರದ ಚರ್ಚೆ ಮಾಡ್ತಾ ಹೋದರೆ, ಸೊ ಇವತ್ತಿನ ಕಾಲಘಟ್ಟಕ್ಕಿಂತನೂ ಸಹ ಅವತ್ತಿನ ಇದರಲ್ಲಿ ಅನೇಕ ನಮಗಿಂತ ಹೆಚ್ಚು ವೈಜ್ಞಾನಿಕವಾಗಿ ಅನ್ವೇಷಣೆಗಳನ್ನು ಮಾಡಿ ಬಳಸಿರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ. ನಿಜ, ನೀವು ಈ ಸೈಂಟಿಫಿಕ್ ಟೆಂಪರ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಲ್ಲ ಸರ್, ಸಾಕಷ್ಟು ವಿಚಾರಗಳು ನೆನಪಾಗ್ತಾ ಹೋಗ್ತವೆ. ಒಂದು ಕಡೆ ಕೌರವರು ಹುಟ್ಟಿರ್ಬೋದು, ಇನ್ನೊಂದು ಕಡೆ ಒಬ್ಬ ಕಾಕುಂಬಿ ಅನ್ನುವಂಥ ರಾಜನ ಕತೆ. ಬಲರಾಮನಿಗೆ ತನ್ನ ಮಗಳನ್ನೇನು ಕೊಡ್ತಾನೆ, ಆದರೆ ಆತ ಸತ್ಯಯುಗದಲ್ಲಿ ಇರುವಂಥವನು ಬ್ರಹ್ಮನ ಭೇಟಿಯಾಗೋದಕ್ಕೆ ಹೋಗ್ತಾನೆ.
ವಾಪಸ್ ಭೂಮಿಗೆ ಬರೋ ಅಷ್ಟೊತ್ತಿಗೆ ಇಡೀ ಭೂಮಿ ಬದಲಾಗಿ ಹೋಗಿರುತ್ತೆ. ಅದನ್ನೇ ನಾವು ಇಂಟ್ರೆಸ್ಟೆಲ್ಲರ್ ಇಂಗ್ಲೀಷ್ ಮೂವಿಲೂ ಕೂಡ ನೋಡ್ತೀವಿ, ಹಾಲಿವುಡ್ ಮೂವಿಲಿ ನೋಡಿ ನಾವು ಕ್ಲಾಪ್ಸ್ ಹಾಕ್ತೀವಿ, ಟೈಮ್ ಟ್ರಾವೆಲ್ ಬಗ್ಗೆ ಇತ್ತು ಅಂತ. ಅಂದರೆ ಅವೆಲ್ಲ ವಿಚಾರಗಳು ಯಾವುದೇ ರೀತಿಯಂಥ ಸತ್ಯ ಇಲ್ಲದೇ ಬರೆಯೋದಕ್ಕೆ ಸಾಧ್ಯನಾ ಅಂತೇಳಿ. ನೋಡಿ, ಅಲ್ಟಿಮೇಟ್ಲಿ ನಮ್ಮ ದೃಷ್ಟಿಕೋನ ಕರೆಕ್ಟಾಗಿದ್ದರೆ ನಮಗೆ ಸರಿಯಾದಂಥ ಮಾಹಿತಿ ಸಿಗುತ್ತೆ. ನಾವು ಇಲ್ಲ ಈ ಮನುಷ್ಯನ ಅರೆ ಕರಿ ಗಡ್ಡ ಅಲ್ಲಪ್ಪ ಅದು ಬಿಳಿ ಗಡ್ಡ ಅಂತ ಮನಸ್ಥಿತಿ ಇಟ್ಕೊಂಡು ವಾದ ಮಾಡಿದ್ರೆ ಏನು ಹೇಳೋವಂಥದ್ದು? ನನಗನ್ಸುತ್ತೆ ಇವತ್ತಿನ ಕಾಲಘಟ್ಟವನ್ನು ನಾವು ನೋಡ್ತಾ ಇದ್ರೂ ಕೂಡ ಎಲ್ಲಿಯ ತನಕ ಒಬ್ಬ ಗಂಡಸು ಪತ್ನಿ ನನ್ನವಳೇ ಆಗಿರಬೇಕು, ನನ್ನ ಪತ್ನಿ ಅಂತ ಬಯಸ್ತಾನೋ, ಎಲ್ಲಿಯವರೆಗೂ ಪತ್ನಿ ನನ್ನ ಗಂಡ ನನಗೊಬ್ಬನಿಗೆ ಇರಬೇಕು ಅಂತ ಬಯಸ್ತಾನೋ, ನನಗೆ ಆದರ್ಶ ಪುತ್ರ ಬೇಕು ಅಂತೇಳಿ ಅಥವಾ ಮಕ್ಕಳು ಬೇಕು ಅಂತೇಳಿ ಎಲ್ಲಿಯವರೆಗೂ ತಂದೆ ತಾಯಿ ಬಯಸ್ತಾರೋ, ಎಲ್ಲಿಯವರೆಗೂ ನನಗೊಬ್ಬ ಆದರ್ಶ ತಂದೆ ತಾಯಿ ಬೇಕು ಅಂತೇಳಿ ಮಕ್ಕಳು ಬಯಸ್ತಾರೋ, ಅಲ್ಲಿವರೆಗೂ ರಾಮ ಈ ಒಂದು ಜನಮಾನಸದಲ್ಲಿ ಜೀವಂತವಾಗಿ ಸದಾ ಇರ್ತಾನೆ ಅಂತ ಅನಿಸುತ್ತೆ. ನೋಡಿ, ಇದು ಒಂದೊಂದು ಈಗ ರಾಮ ಭರತನಿಗೆ ಹೇಳ್ತಾರೆ, ನೋಡಪ್ಪ ಭರತ, ನಮಗೆ 3 ಜನ ತಾಯಂದಿರಲ್ಲ, ತಂದೆಗೆ ದಶರಥನಿಗೆ ಈ 3 ಜನ ಅಲ್ಲ, ಕೌಸಲ್ಯ, ಸುಮಿತ್ರ, ಕೈಕೆ ಅಷ್ಟೇ ಅಲ್ಲ, ಇವರಲ್ಲದೆ 350ಕ್ಕೂ ಹೆಚ್ಚು ಜನ ತಾಯಂದಿರಿದ್ದಾರೆ. ಅವರುಗಳನ್ನು ನೀನು ತಾಯಿ ಹಾಗೆ ನೋಡಬೇಕು ಅಂತೇಳಿ ರಾಮ ಭರತನಿಗೆ ಹೇಳ್ತಾರೆ. ಸೊ ಹಾಗೆ ವಾಲಿ ಸುಗ್ರೀವರ ಮಧ್ಯೆ ಬರುವಂಥ ಹೆಣ್ಣಿನ ವಿಚಾರವಾಗ್ತಾನೆ ಅವರಿಬ್ಬರಿಗೆ ದೊಡ್ಡ ಸಂಘರ್ಷ. ಸೊ ಹಾಗೆ ರಾಮಾಯಣದಲ್ಲಿ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ವ್ಯಕ್ತಿಯಿಂದ ಒಂದೊಂದು ವಿಚಾರವನ್ನು ನಾವು ಮೈಗೂಡಿಸ್ಕೋಬೇಕಾಗತ್ತೆ. ಈಗ ಸೀತೆ ರಾಮನನ್ನು ಅನುಸರಿಸ್ತಾಳೆ, ರಾಮನ ಜೊತೆಯಲ್ಲಿ ಹೋಗ್ತಾಳೆ. ಅದೇ ಸೀತೆಯ ಸಾಕು ತಂದೆಯ ಮಗಳು ಊರ್ಮಿಳ ಲಕ್ಷ್ಮಣನ ಹೆಂಡತಿ ಯಾಕೆ ಬರೋದಿಲ್ಲ? ಲಕ್ಷ್ಮಣ ರಾಮನ ಜೊತೆಯಲ್ಲಿ ಬಂದ ಹಾಗೆ ಸೀತೆ ರಾಮನ ಜೊತೆಯಲ್ಲಿ ಬಂದ ಹಾಗೆ ಆಕೆನೂ ಬರ್ಬೋದಾಗಿತ್ತಲ್ಲ ಅನ್ನುವಂಥ ಪ್ರಶ್ನೆ ಬರಬಹುದು. ಆದರೆ ಸೊ ಒಂದೊಂದನ್ನು ಒಂದೊಂದು ರೀತಿಯಲ್ಲಿ ನಾವು ನೋಡಬೇಕಾಗತ್ತೆ. ನೋಡೋದ್ರ ಮೂಲಕ ನಾವು ಹೇಗೆ ನಮ್ಮ ಬದುಕಿನಲ್ಲಿ ಆ ಆದರ್ಶಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹೇಳ್ತಾರೆ ಕೆಲವರು, ಅನೇಕರು, ಲಕ್ಷ್ಮಣ ತನ್ನ ಹೆಂಡತಿಗೆ ತೊಂದರೆ ಕೊಟ್ಟ, ಅವ ಹೇಗೆ ಸೀತೆ ಬಂದಳು ಹಾಗೆ ಕರ್ಕೊಂಡು ಅನ್ನೋ ಈ ಥರ ವಾದ ಮಾಡೋರು ಇದ್ದಾರೆ. ಇನ್ವೇ ನಾವು ಏನಪ್ಪ ಅಂತ ಹೇಳಿದ್ರೆ, ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ರೀತಿಯಲ್ಲಿ ಬದುಕಿನಲ್ಲಿ ನಾವು ಅವರ ಆದರ್ಶಗಳನ್ನು ನೋಡಬೇಕೇ ಹೊರತು ಅವರಲ್ಲಿ ಇರೋವಂಥ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದರೆ ಅದನ್ನೇ ವೈಭವಿಸ್ಕೊಂಡು ಹೇಳುವಂಥದ್ದು ಇದೆಯಲ್ಲ, ಇದು ಒಳ್ಳೆಯ ಸಮಾಜಕ್ಕೆ ನಾಂದಿ ಆಗೋದಿಲ್ಲ. ನಿಮ್ಮ ವಿಚಾರಕ್ಕೆ ಬರೋದಾದ್ರೆ ನೀವು ಹೇಳಿದರೆ ತಂದೆ ತಾಯಿ ಅನಕ್ಷರಸ್ಥರಿದ್ದರೂ ಕೂಡ ನಿಮಗೆ ಬಂದಿದ್ದಂಥ ಈ ಸಂಸ್ಕೃತ ಜ್ಞಾನ ಇರ್ಬೋದು ಅಥವಾ ಕಲಿಕೆ ಇರ್ಬೋದು, ಇದು ಸಾಕಷ್ಟು ಜನರಿಗೆ ಒಂದು ಸ್ಫೂರ್ತಿ ಕೊಡುತ್ತೆ ಅನಿಸುತ್ತೆ ನನಗೆ. ನೋಡಿ, ಇದೊಂದು ರೀತಿಯಲ್ಲಿ ಒಂದು ಕಡೆ ಹೇಳ್ತಾರೆ, ನಹಿ ಭವತಿ ಭಾವ್ಯಂ ವಿನಾಪಿ ಯತ್ನೇನ ಕರತಲ ಗತಮಪಿ ನಶ್ಯಹಿ ಯಶಹಿ ಭವಿತವ್ಯತಾ ನಾಸ್ತಿ ಅಂತೇಳಿ. ಅಂದರೆ ಇದು ಶಕುಂತಲೆ ದುಷ್ಯಂತರ ಹಿನ್ನೆಲೆಯಲ್ಲಿ ಬರುವಂಥದ್ದು, ಕವಿ ಕಾಳಿದಾಸ ಹೇಳುವಂಥದ್ದು. ಯಾವ ಸಂದರ್ಭದಲ್ಲಿ ಆ ಉಂಗುರದ ವಿಚಾರವಾಗಿ ಬರುವಂಥ ಯಾವ ಸಮಯದಲ್ಲಿ ಹೇಗಾಗುತ್ತೆ ಅನ್ನುವಂಥದ್ದನ್ನು ಹೇಳುವಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಬೇರೆ ಬೇರೆ ಕಾರಣಗಳಿಂದ ಈಗ ನಾವು ಎಷ್ಟೇ ಈಗ ನನ್ನ ದೊಡ್ಡಪ್ಪನ ಮಕ್ಕಳು, ನನ್ನ ದೊಡ್ಡಪ್ಪ ಭಾಳ ಪ್ರಯತ್ನ ಮಾಡಿದರು ಅವ್ರ ಮಕ್ಕಳಿಗೆ ಒಳ್ಳೆಯ ವಿದ್ಯಾವಂತರಾಗಬೇಕು ಅಂತ, ಆಗಲಿಲ್ಲ. ಕೆಲವು ಬೇರೆ ಬೇರೆ ಕಾರಣ. ನನಗೊಬ್ಬಳು ಸಿಸ್ಟರ್ ಇದ್ಲು, ಅವಳು ಆಗಬೇಕು ಅಂತ ಬಯಸಿದ್ದೆ, ಆಗಲೂ ಇಲ್ಲ ಅವಳು. ಸೊ ಹಾಗೆ ಯಾವ್ಯಾವುದೋ ಕಾರಣದಿಂದ ದೇವರ ಇಚ್ಛೆನೋ ತಂದೆ ತಾಯಿಗಳ ಇಚ್ಛೆಯಿಂದನೋ ಕೆಲವು ನಾವು ಬಯಸ್ತಾ ಇದ್ದರೂ ಸಹ ನಮಗೆ ಲಭ್ಯ ಆಗ್ತವೆ. ಕೆಲವನ್ನು ನಾವು ಎಷ್ಟೇ ಬಯಸಿದ್ರೂ ಕೆಲವು ಸಮಯದಲ್ಲಿ ನಡೆಯೋದಿಲ್ಲ. ಸೊ ಎನಿವೆ ನಾವೇನಪ್ಪ ಅಂತ ಹೇಳಿದ್ರೆ, ನಮ್ಮ ಬದುಕಿನಲ್ಲಿ ಸಾಧ್ಯವಾದ ಮಟ್ಟಿಗೆ ನಾನು ತಿಳ್ಕೊಂಡಿರೋದೇನಪ್ಪ ಅಂದರೆ, ಸಾಧ್ಯವಾದ ಮಟ್ಟಿಗೆ ನಾವು ಒಳ್ಳೆಯ ಮಾರ್ಗದಲ್ಲಿ ಗುರು ಹಿರಿಯರ ತಂದೆ ತಾಯಿಗಳ ವಿಚಾರವಂತರ ಆ ಮಾರ್ಗದಲ್ಲಿ ನಾವು ಹೋದರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಳ್ಳೆಯ ದಾರಿನಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಇದೆ, ಏನಾದರೂ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ಇದಕ್ಕೆ ಪ್ರೇರಣೆ ಆಗಿರುವಂಥ ಈ ರೀತಿ ಅನೇಕ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇನ್ನಿತರನ್ನು ಅಭ್ಯಾಸ ಮಾಡಿದರೆ, ಜ್ಞಾನಾರ್ಜನೆ ಮಾಡಿದರೆ
ಸೊ ವಿದ್ಯೆ ಅಂದರೆ ಏನು? ವಿದ್ಯಾ ದದಾತಿ ವಿನಯಂ, ವಿನಯ ದಾತಿ ಪಾತ್ರತ ಅಂತ ಹೇಳ್ತಾರೆ. ವಿದ್ಯೆಯಿಂದ ವಿನಯ ಬರುತ್ತೆ, ವಿನಯದಿಂದ ಗೌರವಿಸ್ಕೊಳ್ಪಡ್ತಾನೆ ಅಂತ. ಅದರ ಅರ್ಥ ವಿದ್ಯೆ ಅಂತ ಹೇಳಿದರೆ ಬರೀ ಅಕ್ಷರ ಜ್ಞಾನ ಅಂತ ಅಲ್ಲ, ಬದುಕಿನ ಜ್ಞಾನ, ಬದುಕನ್ನು. ಅನೇಕ ಜನ ಇದ್ದಾರೆ ವಿಚಾರವಂತರು ಅಂತ ಹೇಳಿ, ವಿದ್ಯಾವಂತರು ಅಂತ ಹೇಳಿ, ಮಾಸ್ಟರ್ ಡಿಗ್ರಿ PhD ಮಾಡಿರ್ತಾರೆ. ಸೊ ಅವರಿಗೆ ಈ ಒಂದು ರೀತಿ ಪರ್ವರ್ಟೆಡ್ ಆ್ಯಟಿಟ್ಯೂಡು. ಸೊ ಅವ್ರನ್ನ ಏನಂತ ಹೇಳುವಂಥದ್ದು. ಹಳ್ಳಿನಲ್ಲಿ ಇರ್ತಾರೆ, 4-5ನೇ ಕ್ಲಾಸ್ ಓದಿರೋದಿಲ್ಲ, ಅವ್ರಿಗಿರೋವಷ್ಟು ಜ್ಞಾನ, ಅವ್ರಿಗಿರೋಷ್ಟು ವೈಚಾರಿಕತೆ, ಅವ್ರಿಗಿರೋಷ್ಟು ಪ್ರಾಮಾಣಿಕತೆ, ಬದ್ಧತೆ ನಿಮ್ಮ PhD ಹೋಲ್ಡರ್ಸ್ಗೂ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಇರ್ತಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಉದಾಹರಣೆ. ರಾಜ್ಕುಮಾರ್ ಇದ್ದಾರೆ. ಈ ರೀತಿ ಅನೇಕ ಜನ ಹಳ್ಳಿಗಳಲ್ಲಿ ನೋಡಬೇಕು. ಎಂತೆಂಥ ಆದರೆ ಅವ್ರಿಗೆ ಮಾರ್ಕೆಟ್, ಅವರ ವೈಚಾರಿಕತೆ ಮಾರ್ಕೆಟ್ ಆಗುವಂಥದ್ದು ಅಂದರೆ ಸಮಾಜಕ್ಕೆ ಗೊತ್ತಾಗುವಂಥ ರೀತಿಯ ಅವಕಾಶಗಳು ಸಿಕ್ಕಿರೋದಿಲ್ಲ. ಆ ರೀತಿ ಅನೇಕರು ಇರ್ತಾರೆ. ಸೊ ಆದರೆ ನಾವೇನೋ ಒಂದಿಷ್ಟು ಎಲ್ಲೋ ಪ್ರೊಫೆಸರ್ ಆಗಿದ್ದೀವಿ, ಎಲ್ಲೋ ಲಾಯರ್ ಆಗಿದ್ದೀವಿ, ಎಲ್ಲೋ ಡಾಕ್ಟರ್ ಆಗಿದ್ದೀವಿ, ಎಲ್ಲೋ MLA ನೋ MP ನೋ MLC ನೋ ಮಂತ್ರಿನೋ ಮತ್ತೊಬ್ಬ ಹಾಗಿದ್ದೀವಿ ಅಂತ ಅಹಂ ಇದೆಯಲ್ಲ. ಸೊ ಈ ಅಹಂ ಕಡಿಮೆ ಇನ್ಫ್ಯಾಕ್ಟ್ ರಾಮ ಭರತನಿಗೆ ಹೇಳ್ತಾನೆ, ನೋಡಯ್ಯ ನೀನು ಎಷ್ಟು ಗಂಟೆಗೆ ಯಾವ ಮುಹೂರ್ತದಲ್ಲಿ ಹೇಳಬೇಕು, ನೀನು ಯಾವ ರೀತಿ ಜನರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ ನಿನ್ನ ರಾಜ್ಯ ಸುಭಿಕ್ಷವಾಗಿರಬೇಕು ಅನ್ನೋಗಿದ್ರೆ ನೂರಾರು ಜನ ಅಪ್ರಾಮಾಣಿಕರು, ಅಯೋಗ್ಯರು, ವಿಚಾರಹೀನರು, ಕ್ರಿಮಿನಲ್ಸು ನೂರಾರು ಜನ ಮಂತ್ರಿಗಳಿದ್ರು ಆ ದೇಶ ಉದ್ಧಾರ ಆಗೋದಿಲ್ಲ. ನಿನ್ನ ಮಂತ್ರಿಮಂಡಲದಲ್ಲಿ ವಿಚಾರವಂತರು, ಪ್ರಾಮಾಣಿಕರು, ವಿಚಕ್ಷಣಾ ಪ್ರವೃತ್ತಿ ಇರುವಂಥವರು, ದೇಶಪ್ರೇಮಿಗಳು, ಇಂಥವರು 4-6 ಜನ ಇದ್ದರೆ ನಿನ್ನ ದೇಶ, ನಿನ್ನ ರಾಜ್ಯ ಸುಭಿಕ್ಷವಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.